ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನೀಗಾಗಲೇ ಬಹಳಷ್ಟು ಎಪಿಸೋಡ್ಸ್ನಲ್ಲಿ ಮದುವೆ ಆಗದಂತ ಹುಡುಗಿಯರಿಗೆ ಯಾವ ರೀತಿ ದೋಷಗಳಿದ್ದಾಗ ಅದನ್ನು ಪರಿಹಾರ ಮಾಡಿಕೊಂಡು ಮದುವೆ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ವಿಷಯಗಳನ್ನ ಮುದ್ರಾ ಮಂತ್ರ ತಂತ್ರಗಳ ಮೂಲಕ ಕಳೆದ ಎಲ್ಲ ಎಪಿಸೋಡ್ನಲ್ಲಿ ತಿಳಿಸ್ಕೊಟ್ಟಿದ್ದೆ. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ನಾವು ಗದಗಿಂದ ಸರ್ ಮಾತಾಡೋದು. ಗದಗಿಂದ ಹೇಳಿ ಅಮ್ಮ. ನಮ್ ಹುಡುಗ ಈಗ PUC ಸೆಕೆಂಡ್ ಇಯರ್ ಐತ್ರಿ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಸರ್. ನಿನ್ನೆ ನೀವು ಕಾಲ್ ಮಾಡಿದ್ರಲ್ವಮ್ಮ? ಮಾಡಿದ್ದೀರಿ ಸರ್. ಅವ್ರು ಅಲ್ಲಿ ಧಾರವಾಡದಾಗ ಇರ್ತಾನ್ರಿ ಸರ್. ನಾವ್ ಮಾಡಿದ್ರೆ ನಡೀತೇನೆ ಸರ್ ಅವ್ರ ಬದ್ಲಿ. ಇಲ್ಲಮ್ಮ, ಅವರೇ ಮಾಡ್ಬೇಕು. ಅವ್ರ ಕರ್ಮಕ್ಕೆ ಅವರೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಪರಿಹಾರ ಮಾಡ್ಬೇಕು. ನೀವು ಅವ್ರ ಪರವಾಗಿ ನೀವು ಊಟ ಮಾಡಿದ್ರೆ ನಿಮ್ ಮಗನ್ ಹೊಟ್ಟೆ ತುಂಬಲ್ಲ. ಅವ್ರ ಪರವಾಗಿ ನೀವು ನಿದ್ದೆ ಮಾಡಿದ್ರೆ ನಿಮ್ ಮಗನ್ ನಿದ್ದೆ ಮಾಡ್ದಂಗ ಆಗಲ್ಲ. ನಿಮ್ ಮಗನ್ ಪರವಾಗಿ ನೀವು ನೀರ್ ಕುಡಿದ್ರೆ ಅವ್ರ ದಾಹ ನೀಗಲ್ಲ. ಅವ್ರವ್ರ ಕರ್ಮ ಅವ್ರವರೇ ಮಾಡ್ಬೇಕು. 7 ವರ್ಷ ಒಳಗ್ಪಟ್ರೆ ಮಾತ್ರ ಮಾಡ್ಬೇಕು. ಹಲ್ ಬಿದ್ದ ನಂತರ ಮಕ್ಕಳೇ ಅವ್ರವ್ರ ಪರಿಹಾರನ ಮಾಡ್ಕೊಳ್ಬೇಕಮ್ಮ. ಅವ್ರು ಮಾಡ್ಲಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಗಳೇ, ನಾವು ಗುಲ್ಬರ್ಗದಿಂದ ರುಕ್ಕಪ್ಪ ಅಂತ. ಗುಲ್ಬರ್ಗದಿಂದ. ಹೇಳಿ, ಏನ್ ಸಮಸ್ಯೆ ಹೇಳಿ. ಗುರುಗಳೇ, ನಿಮ್ಮ ಅಭಿಮಾನಿ ಗುರುಗಳೇ. ನಾನು ಬಹಳ ದಿವಸದಿಂದ ಕಾಲ್ ಮಾಡ್ತೀನಿ, ಹಚ್ತಾ ಇದ್ದಿಲ್ಲ. ಕೇಳಿ, ಇವಾಗ ಕಾಲ್ ಸಿಕ್ಕಿದ್ದೆಲ್ಲ ಕೇಳಿ, ಮಾತಾಡಿ. ನನಗೆ ಚಂಚಲ ಮನಸ್ಸು ಗುರುಗಳೇ. ಯಾವಾಗ ನೋಡಿದ್ರು ಮುದ್ರಾ ಮಾಡ್ಬೇಕಾದ್ರೆ ಯಾವ್ದು ಮುದ್ರಾ ಮಾಡೋದಾಗಲ್ಲ. ಆಯ್ತಾ, ಬೇಕಾದ ಕೆಲಸನೂ 2 ವರ್ಷದ ಕೆಲಸ ಹತ್ತಲಾಗಿದ್ರಿ. ಏನ್ರಿ ಕೆಲಸ ಮಾಡ್ಬೇಕಾದ್ರೆ ಮನಸ್ಸೇ ಬರ್ತಿಲ್ಲ. ಈಗ ನೋಡಿ, ನಾ ತೋರ್ಸೋ ಮುದ್ರೆ ಮಾಡಿ ನೋಡಿ. ಈಗ ಹೆಬ್ಬೆಟ್ಟ ಮೇಲೆ ತೋರ್ ಬೆರಳನ್ನ ಹಿಂಗೆ ಟಚ್ ಮಾಡ್ಬೇಕು. 2 ಹಸ್ತದಲ್ಲಿ ಈ ರೀತಿ ಮಾಡಿ ಉಳಿದ 3 ಬೆರಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ಮುದ್ರೆನ ಮಂಡಿ ಮೇಲೆ ಇಟ್ಕೋಬೇಕು. ಈ ರೀತಿ ಮಂಡಿ ಮೇಲೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಡದೆ 1 ವಾರ ಮಾಡಿ. ಆಮೇಲೆ ಬಹಳ ಚೆನ್ನಾಗಿ ನಿಮಗೆ ಪಾಸಿಟಿವ್ ಥಿಂಕಿಂಗು, ಸೋಮಾರಿತನ, ಆಲಸ್ಯ, ಮತ್ತೆ ನೀವೇನ್ ಮಾಡ್ಬೇಕು ಅಂತಿದ್ರು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗತ್ತೆ. ಏನ್ ಮಂತ್ರ ಅಂದ್ರೆ, ಓಂ ಕ್ರೀಂ ಅಪರಾಜಿತಾಯೈ ನಮಃ, ಓಂ ಕ್ರೀಂ ಅಪರಾಜಿತಾಯೈ ನಮಃ, ಓಂ ಕ್ರೀಂ ಅಪರಾಜಿತಾಯೈ ನಮಃ ಅನ್ನೋ ಮಂತ್ರನ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 108 ಸಲ ಹೇಳಿ. ಮೊದಲನೇ ದಿನದಲ್ಲಿ ನಿಮ್ಗೆ ಬಹಳ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಅಷ್ಟು ಪವರ್ಫುಲಿ ಓಂ ಕ್ರೀಂ ಅಪರಾಜಿತಾಯೈ ನಮಃ. ಆಗ ನಿಮ್ಗೆಲ್ಲ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಹೆಚ್ಚೆಚ್ಚಿಗೆ ಆಸಕ್ತಿ ಹುಟ್ಟಿ ಅದರಲ್ಲಿರತಕ್ಕಂಥ ಒಂದು ಲಾಭ ಅಥವಾ ಅನುಭವನ ಪಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹೀಗೆ ಬಹಳಷ್ಟು ಜನ ಈ ಜೀವನದಲ್ಲಿ ಎಲ್ಲ ಇರುತ್ತೆ. ವಿದ್ಯೆ ಇದೆ, ಬುದ್ಧಿ ಇದೆ, ವಿವೇಕ ಇದೆ, ಜ್ಞಾನ ಇದೆ, ಐಶ್ವರ್ಯ ಇದೆ, ಆಸ್ತಿ ಇದೆ, ಎಲ್ಲ ಇದೆ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ದೇಹನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಒಂದು ದೊಡ್ಡ ವಿದ್ಯೆ. ಮನಸ್ಸನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ದೊಡ್ಡ ಕಲೆ. ಈ ಮನಸ್ಸು ದೇಹ ಎರಡೂ ಉಪಯೋಗಿಸೋ ರೀತಿ ಯಾವ ಮನುಷ್ಯ ಕಲಿತಾನೋ ಆತ್ಮ ತನಗೆ ತಾನಾಗೆ ಆ ಕ್ರಿಯೆ ನಡೆಸುತ್ತೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಸಿಂಧನೂರಿನಿಂದ ಕರೆ ಮಾಡ್ತಿದ್ದೀರಿ. ಸಿಂಧನೂರಿಂದ. ಹೇಳಿಪ್ಪ, ಏನ್ ಸಮಸ್ಯೆ? ತಲೆಯಲ್ಲಿ ಕೂದಲು ಉದುರಿದ್ದಾರೆ, ಅದ್ರ ತರ ನಾವು ತಲೆಯಲ್ಲಿ ಕೂದಲು ಉದುರಿದ್ರೆ ನೋಡಿ ಈ ಮುದ್ರೆ ಮಾಡ್ಬೇಕು ನೋಡಿ. ಈ ಒಂದು ಸರ್ಪಶಿರ ಮುದ್ರೆ ಅಂತಾರೆ. ಈಗ ಒಂದಕ್ಕೊಂದು ಈ ರೀತಿ ಟಚ್ ಮಾಡಿಬಿಟ್ಟು ಈ ಮುದ್ರೆ ಹೀಗೆ ಟಚ್ ಮಾಡ್ಬೇಕು. ಈಗ ಸೈನಸ್ ಟು ಸೈನಸ್ ಮಸಾಜ್ ಮಾಡ್ಬೇಕು. ಈ ರೀತಿ ಮಾಡ್ತಾ ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತ ಹೇಳಿ ಈ ಮಂತ್ರ ಹೇಳ್ತಾ ಈ ರೀತಿ ಮಸಾಜ್ ಮಾಡ್ಬೇಕು. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ 10 ನಿಮಿಷ ಮಾಡಬೇಕು. ಈ ರೀತಿ ಮಾಡ್ತಾ 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 ನಿಮಗೆ ಕೂದಲೆಲ್ಲ ಗಟ್ಟಿ ಆಗುತ್ತೆ, ಉದುರೋದು ಕಮ್ಮಿ ಆಗುತ್ತೆ. ಇದನ್ನ ದಿನ ಮಾಡಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ? ಉಡುಪಿಯಿಂದ. ಸ್ವಲ್ಪ ಜೋರ ಮಾತಾಡಿ ಅಮ್ಮ. ಉಡುಪಿಯಿಂದ ಮಾತಾಡ್ತಿದ್ರಾ? ಓಕೆ, ಹೇಳಿ. ಇದು ನಮ್ಮ ಡೇಟ್ ಆಫ್ ಬರ್ತ್ 21/12 1961. ನಿಮ್ಮ ನಕ್ಷತ್ರ ರಾಶಿ ಗೊತ್ತಾ? ರಾಶಿ ಭರಣಿ ನಕ್ಷತ್ರ ಮೇಷರಾಶಿ. ಓಕೆ, ನಿಮ್ ಸಮಸ್ಯೆ ಏನು ಹೇಳಿ. ನನಗೆ ಏನ್ ಕೆಲಸ ಮಾಡಿದ್ರು ಲಾಸ್ ಆಯ್ತು. ನಾನು ಟೈಲರಿಂಗ್ ಮತ್ತೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಓಕೆ. ಎಂತ ಮಾಡಿದ್ರು ಸಹ ಸರಿಯಾಗುದಿಲ್ಲ. ತುಂಬಾ ಕೆಲಸದವರಿಂದ ಪ್ರಾಬ್ಲಮ್ ಬರ್ತದೆ. ತುಂಬಾ ಅಂದ್ರೆ ತುಂಬಾ ಕೆಲಸದವರ ಪ್ರಾಬ್ಲಮ್ ಬರ್ತದೆ. ಅಪಾಯದನೇ ಸಿಗ್ತದೆ ನನಗೆ. ಓಕೆ. ಏನು 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 ಹೇಳಿದ್ರು, ಒಂದು ಹೇಳಿದ್ರು 2 ಮಾಡ್ತಾರೆ ಅವರು. ಹಣ ಬರುದಿಲ್ಲ ನನಗೆ.
ಯಾವ ಕೆಲಸ ಹಾಕಿದ್ರು ಕೈ ಹಾಕಿದ್ರು ಸೋಲು. ನಾನೊಂದು 10 lakhs ಮಿಷನ್ ಹಾಕಿದ್ದೇನೆ ಎಂಬ್ರಾಯ್ಡ್ರಿ, ಅದರಿಂದ ನನಗೆ ತುಂಬಾ ಸೋಲು. ಅದು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೋಲು ಉಂಟು. ನೋಡಿ, ಈಗ ನಾನು ಹೇಳೋ ಒಂದು ಸ್ಥಳಕ್ಕೆ ನೀವು ಹೋಗಬೇಕು. ನಿಮ್ಮ ಉಡುಪಿಯಲ್ಲೇ ಅಂಬಲಪಾಡಿ ಅಂತ ಒಂದು ಜಾಗ, ಆ ಒಂದು ಏರಿಯಾ, ಅಲ್ಲಿ ಜನಾರ್ದನ ದೇವಸ್ಥಾನದಲ್ಲಿ ಕಾಳಿ ದೇವತೆ ಇದೆ. ಜನಾರ್ದನ ಆಪೋಸಿಟ್ ದೇವಸ್ಥಾನ ಮುಂದೆ ಕಾಳಿ ದೇವತೆ ಅಂಬಲಪಾಡಿನಲ್ಲಿ. ಆ ಕಾಳಿಗೆ ಹೋಗ್ಬಿಟ್ಟು ಮಂಗಳವಾರ ಅಥವಾ ಶುಕ್ರವಾರ ಇದ್ಯಾವುದು ಹೋಗಕ್ಕಾಗಿಲ್ಲ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ 1 kg ಸಕ್ಕರೆ ತಗೊಳ್ಳಿ. ಸಕ್ಕರೆ ತಗೊಂಡ್ಬಿಟ್ಟು ಆ ದೇವ್ರ ನೈವೇದ್ಯ ಮಾಡಿಸ್ಬಿಟ್ಟು ಆ ನೈವೇದ್ಯ ಮಾಡಿದ ಸಕ್ಕರೆನ ತಗೊಂಡ್ಬಂದು ಬಡ ಮಕ್ಕಳಿಗೆ, ಕುಂಟ್ರಿಗೆ, ಕುರುಡ್ರಿಗೆ ಕೊಡಿ. ಅಂಬಲ್ಪಾಡಿ ಕಾಳಿ ದೇವಸ್ಥಾನಕ್ಕೆ ಹೋಗಿ 1 kg ಸಕ್ಕರೆ ನೈವೇದ್ಯ ಮಾಡಿಸಿ, ಆ ನೈವೇದ್ಯ ಮಾಡಿ ಸಕ್ಕರೆ ತಗೊಂಡ್ಬಂದು ಕುಂಟ್ರು, ಕುರುಡ್ರಿಗೆ ಮತ್ತೆ ಅಂಗವಿಕಲರಿಗೆ ಆ ಸಕ್ಕರೆನ ಸಿಹಿಯನ್ನ ಹಂಚಿಬಿಟ್ಟು ಅದಾದ ನಂತರ ದೇವಿಗೆ ನೀವು ನಿಮ್ಮ ವಯಸ್ಸು ಎಷ್ಟಿದೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಿ ನಿಮಗೆ ಹೇಳಿದಂತ ಎಲ್ಲಾ ಸಮಸ್ಯೆ ನಿವಾರಣೆ ಆಗುತ್ತೆ. ಅದಕ್ಕೆ ಓಂ ಕ್ರೀಂ ಕ್ರೀಂ ಕಾಳಿಯೈ ನಮಃ, ಓಂ ಕ್ರೀಂ ಕ್ರೀಂ ಕಾಳಿಯೈ ನಮಃ ಅನ್ನೋ ಮಂತ್ರ ಜಪ ಮಾಡ್ತಾ ಪ್ರದಕ್ಷಿಣೆ ಮಾಡಿ 2 ದಿನದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಕ್ಸಸ್ ಆದ ತಕ್ಷಣ ಫೋನ್ ಮಾಡಿ ಹೇಳಿ ಒಳ್ಳೇದಾಯ್ತು ಅಂತ. ಬಹಳ ಸಂತೋಷ, ನಿಮ್ಗೆ ಬೇಗ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ನಮಸ್ಕರಿಸ್ತೀನಿ. ಹಲೋ 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 ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಭದ್ರಾವತಿಯಿಂದ ಸರ್. ಭದ್ರಾವತಿಯಿಂದ, ಹೇಳಿ ಅಮ್ಮ. ನಾನು ಎಲ್ಲ ಕೆಲಸನೂ ಕಲ್ತಿದ್ದೀನಿ, ಬಟ್ ನನಗೆ ದುಡಿಮೆ ಅನ್ನೋದು 1 ರೂಪಾಯಿನೂ ಆಗಲ್ಲ. ಆದ್ರೆ ನಾನು ಏನಾದ್ರೂ ಒಂದು ಕೆಲಸ ಮಾಡಿ ನನ್ನ ದುಡಿಮೆಯಲ್ಲಿ ನಾನೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಅದು ತುಂಬಾ ಕಷ್ಟ ಆಗಿದೆ. ಇವಾಗ ಏನ್ ಮಾಡ್ತಾ ಇದ್ದೀರಾ ತಾವು? ನಾನು ಟೈಲರಿಂಗ್ ಕಲ್ತಿದ್ದೀನಿ, ವಿದ್ಯಾಭ್ಯಾಸ ಎಲ್ಲ ಆಗಿದೆ. ಆದ್ರೆ ನನಗೆ ದುಡಿಮೆ ಅನ್ನೋದೇ ಇಲ್ಲ. ನನ್ನಿಂದ ಎಲ್ಲರೂ ಉಪಯೋಗ ಪಡ್ಕೊಂತಾರೆ, ನನಗೆ ಯಾರು ಸಹಾಯ ಮಾಡಲ್ಲ. ನೀವು ನಾನೀಗೊಂದು 10-15 ದಿವಸದಿಂದ ಗಣಪತಿದು ಎಪಿಸೋಡ್ ಮಾಡಿದ್ದೆ, ಗೊತ್ತಾ? ನೋಡಿದ್ದೀರಾ ಅನ್ಸುತ್ತೆ ನೀವು. ಆ ಗಣಪತಿಲಿ ಉದ್ಯೋಗ ಗಣಪತಿ ಬಗ್ಗೆ ಹೇಳಿದ್ದೆ, ನೀವು ಅದನ್ನ ಜಪ ಮಾಡಿದ್ರೆ ಒಳ್ಳೇದು. ಇಲ್ಲಿ ಜೊತೆಗೆ ಸಿದ್ಧಲಕ್ಷ್ಮಿ ಗಣಪತಿ ಅಂತ ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಈ ಮಂತ್ರ ಸಿದ್ಧಲಕ್ಷ್ಮಿ ಗಣಪತಿ ಮಂತ್ರ ನಾನು ಎಪಿಸೋಡಲ್ಲಿ ಹೇಳಿದ್ದೆ. ಈ ಮಂತ್ರನ ನೀವು ಮತ್ತೆ ನೋಡ್ಕೋಬೇಕು ಅಂದ್ರೆ ಈ ಎಪಿಸೋಡ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಸಾಯಂಕಾಲ, ಮತ್ತೆ ಓಪನ್ ಮಾಡಿ ನೋಡಿ. ಈ ಮಂತ್ರನ ಹೇಳ್ತಾ ಗಣಪತಿ ದೇವಸ್ಥಾನಕ್ಕೆ ನೀವು ಪ್ರದಕ್ಷಿಣೆ ಮಾಡ್ಬೇಕು. ಈ ಮಂತ್ರ ಹೇಳ್ತಾ ಗಣಪತಿ ದೇವಸ್ಥಾನಕ್ಕೆ ಹೋಗಕ್ಕಾಗಂದ್ರೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಈ ಮಂತ್ರ ಹೇಳ್ತಾ ಬಂದ್ರೆ ನೀವು ಅನ್ಕೊಂಡಿದ್ದು ಸಕ್ಸಸ್ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ 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 ಸರ್, ನಾವು ಕೊಪ್ಪಳದಿಂದ ಮಾತಾಡೋದು. ಕೊಪ್ಪಳದಿಂದ, ಹೇಳಿ ಅಮ್ಮ. ನಮ್ಮ ಮನೆಯವರು ಮಲ್ಲಿಕಾರ್ಜುನ್ ಅಂತ ಹೇಳಿ. ಮಲ್ಲಿಕಾರ್ಜುನ್, ಹೇಳಿ. 10/4/1973 ಸರ್. ಸಮಸ್ಯೆ ಹೇಳಿ. ಏನ್ ಸಮಸ್ಯೆ ಹೇಳಿ? ಸಮಸ್ಯೆ, ಅವರು ದುಡ್ಡು ಫೈನಾನ್ಸ್ ಮಾಡ್ತಾರೆ, ದುಡ್ಡು ಕೊಟ್ಟಿದ್ದಾರೆ, ಹೊರಗಡೆ ಬರ್ತಾ ಇಲ್ಲ ಸರ್. ನೋಡಿ, ಬಾಳೆ ಗಿಡಕ್ಕೆ ಪೂಜೆ ಮಾಡ್ಬೇಕು. ಬಾಳೆ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಮುಸ್ಸಂಜೆ ಹೊತ್ತಲ್ಲಿ ಹೋಗಿ ಪೂಜೆ ಮಾಡಿ ಯಾರು ದುಡ್ಡು ಕೊಟ್ಟಿಲ್ವೋ ಅವ್ರ ಹೆಸರನ್ನ ಬಾಳೆ ಗಿಡ ಎಲೆ ಮೇಲೆ ಬರೆದ್ಬಿಟ್ಟು ಅದು ಪ್ರದಕ್ಷಿಣೆ ಮಾಡಿ ಆ ಬಾಳೆ ಗಿಡ ಬುಡನ ಕಡ್ದು ಬಿಟ್ರೆ ಯಾರು ಕೊಟ್ಟಿಲ್ವೋ ಅವರು ವಾಪಸ್ ಕೊಡಕ್ಕೆ ಏರ್ಪಾಟ್ ಮಾಡ್ತಾರೆ. ಇದು ಒಂದು ತಂತ್ರ. ಎರಡನೇದು, ನಿಮ್ಮ ಕುಲದೇವರು ಯಾರಿದ್ದಾರೆ, ನಿಮ್ಮ ಗಂಡನ ಮನೆ ವಂಶದ ಗಂಡ ದೇವರು, ಆ ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಅರ್ಕೆ ಕಟ್ಟಿದ್ರೆ ಖಂಡಿತ ವಾಪಸ್ ಬರುತ್ತೆ. ಇಲ್ಲಾಂದ್ರೆ ಇವತ್ತಿನ ಕಾಲದಲ್ಲಿ ಜನ ಮೋಸ ಮಾಡ್ತಾರೆ, ಕೊಟ್ಟಿದ್ರು ಕೊಟ್ಟಿಲ್ಲ ಅಂತಾರೆ, ಚೆಕ್ ಕೊಟ್ಟರು ಬೌನ್ಸ್ ಆದ್ರೂ ಕೂಡ ಕೊಡ್ತಾ ಇಲ್ಲ, ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಈ ದುಡ್ಡೇ ಬರ್ತಿಲ್ಲ. ಅಂತದಕ್ಕೆಲ್ಲ ಈ ತಂತ್ರ ಒಂದೇ. ಇಲ್ಲ ಅಂದ್ರೆ ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರೇ ಬಿಟ್ಟು ಕಾಳಿ ಮಂತ್ರ ಹೇಳಿ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ ಅಂತ ಆ ಶತ್ರು ಜಾಗದಲ್ಲಿ ಅವ್ರ ಹೆಸರೇ ಬಿಟ್ಟು ಶಮನಂ ಕುರು ಪಟ್ ಅಂತಂದ್ರೆ ದುಡ್ಡು ಕೊಡ್ತಾರೆ, ನಿಮ್ ಸಹವಾಸಕ್ಕೆ ಮತ್ತೇನೂ ಬರೋದಿಲ್ಲ. ಆ ರೀತಿ ವಿಶೇಷವಾದಂಥದ್ದು. ಇದನ್ನ ಒಂದು 21 ದಿವಸ ಮಾಡಿ ನೋಡಿ. ಬಾಳೆ ಗಿಡಕ್ಕೆ ಪೂಜೆ ಮಾತ್ರ ಒಂದೇ ದಿನ ಮಾಡಬೇಕು, ಮಂತ್ರ ಮಾತ್ರ 21 ದಿವಸ ಜಪ ಮಾಡಿ. ನಿಮ್ಗೆ ಬರೋ ದುಡ್ಡು ಖಂಡಿತ ಬರುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ. ನಮಸ್ತೆ ಸರ್. ಇದನ್ರಿ ನಮಗ ಆರೋಗ್ಯ ಸರಿ ಇಲ್ಲ, ಕಾಲು ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀವಿ? ಹುಬ್ಳಿಯಿಂದ ಸರ್. ಹುಬ್ಳಿಯಿಂದ, ಹೇಳಿ. ಏನ್ ಪ್ರಾಬ್ಲಮ್? ಕಾಲು ನೋವು ಬರ್ತಾವ್ರಿ, ತೊಡೆ ನೋವು. ಮಂಡಿ ಮತ್ತೆ ತೋಳು, ಕೈ, ಮೊಣಕೈ ಯಾವ್ದು ಇಲ್ಲ? ಯಾವ್ದು ಇಲ್ಲ, ತೊಡೆ ನೋವು ಅಷ್ಟೇ. ತೊಡೆನ ಕಾಲ? ತೊಡೆ ರೀ, ತೊಡೆ ನೋವು. ಕಾಲ ಮೊಣಕಾಲ ಅಲ್ರಿ, ತೊಡೆ ನೋವು ಮೇಲೆ, ಸ್ವಲ್ಪ ಮೇಲೆ, ಮೊಣಕಾಲಿಂದ ಸ್ವಲ್ಪ ಮೇಲೆ.
ಈ ಎಳ್ಳೆಣ್ಣೆ ಅದಕ್ಕೆ ಶನಿ ಶಾಂತಿ ಮಾಡಬೇಕು. ಎಳ್ಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿ, ಎಳ್ಳೆಣ್ಣೆ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ಬೇಕು. ಆ ಎಣ್ಣೆ ಹಾಕ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು 3/4 ಗಂಟೆ ಕುತ್ಕೋಬೇಕು. ಹೀಗೆ 1 ವಾರ ಅಥವಾ 11 ದಿವಸ ಮಾಡಿ. 7 ದಿನ ಇಲ್ಲ 11 ಇಲ್ಲ 21 ದಿವಸ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಎಳ್ಳೆಣ್ಣೆನ ಬಿಸಿ ಮಾಡಿ ಹಚ್ಚಬೇಕು. ದಿನ ಬೆಳಗ್ಗೆ ಹೊತ್ತು ಹಚ್ಚಿ ಸೂರ್ಯನ ಬೆಳಕಲ್ಲಿ 3/4 ಗಂಟೆ ನೆನೆಸಿದ್ರೆ, ಬಿಸಿ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ನಮಸ್ತೆ. ಬೆಂಗಳೂರಿಂದ, ಹೇಳಿ ಅಮ್ಮ. ಗುರುಜಿ, ನಮ್ಮ ಮಗಳಿಗೆ ಗಂಟಪಾಪ ಆಗಿದೆ. ಅದಕ್ಕೆ 4.25 ತಿಂಗಳು. ರಾತ್ರಿ ಎಲ್ಲ ಮಲಗದೇ ಇಲ್ಲ ಗುರುಜಿ, ಬೆಳಗ್ಗೆನೂ ಒಂದ್ ಸ್ವಲ್ಪತ್ತೆ ಮಲಗದೇ ಇಲ್ಲ ಜಾಸ್ತಿ ಹೊತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ. ಒಂದು ಬೆಳ್ಳುಳ್ಳಿ ತಗೊಳ್ಳಿ. ಬೆಳ್ಳುಳ್ಳಿ ಒಂದು 2-3 ಎಸ್ಲು, 2-3 ಅಥವಾ ಎಸ್ಲು ತಗೊಂಡು ಅದು ಮಗುಗೆ ಮೇಲಿಂದ ಕೆಳಗೆ ಎಳಿ ತೆಗೆದ್ಬಿಟ್ಟು ಆ ಮಗು ಮಲಗೋ ದಿಮ್ನಡಿಯಲ್ಲಿ ಇಟ್ಬಿಡಿ. ಚಂಡಿ ನಿವಾರಣೆ ಆಗುತ್ತೆ, ಹಠಮಾರಿತನ ಏನಿದ್ರು ಮತ್ತೆ ನಿದ್ದೆ ಆರಂಭ ಮಾಡುತ್ತೆ. 2-3 ಬೆಳ್ಳುಳ್ಳಿ ಎಸ್ಲು, ಬೆಳ್ಳುಳ್ಳಿಲಿ ಒಂದು 2-3 ಎಸ್ಲು ತಗೊಂಡ್ಬಿಟ್ಟು ದಿಮ್ನಡಿಯಲ್ಲಿ ಇಡಬೇಕು. ಇಡೋಕ್ ಮುಂಚೆ ಒಂದು 5 ಸಲ ಎಳಿ ತೆಗೆದ್ಬಿಟ್ಟು ಇಟ್ಬಿಟ್ರೆ ಅದು ಎಂತ ಪ್ರಾಬ್ಲಮ್ ಇದ್ರು ಆರಾಮ ನಿದ್ದೆ ಮಾಡುತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ಹರಿಹರದಿಂದ ವಿಜಯ್ ಕುಮಾರ್ ಅಂತ ಹೇಳಿ. ಎಲ್ಲಿಂದ? ಹರಿಹರ. ಹರಿಹರ, ಹೇಳಿ. ದಾವಣಗೆರೆ ಜಿಲ್ಲೆ ಹರಿಹರದಿಂದ ವಿಜಯ್ ಕುಮಾರ್ ಅಂತ ಹೇಳಿ. ಹೇಳಿ. ಸ್ವಲ್ಪ ಗುರು ಜೊತೆಗೆ ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀನಿ, ಹೇಳಿ. ಹೇಳಿ. ನನಗೆ ಶುಗರ್ ಇದೆ ಸರ್. ಹಾ. ಆಮೇಲೆ ಎಡಗೈನಲ್ಲಿ 2 ಬಳ್ಳು ಇದೆ ಅಲ್ವಾ, ಹಾ. ಆ 2 ಬಳ್ಳು ಬಹಳ ಸಣ್ಣ ಇದಾಗಿದೆ. ಯಾವ ಮುದ್ರೆ ಮಾಡ್ಬೇಕು ಏನು ಅನ್ನೋದು ಎಡಗೈಲಿ ಯಾವ ಬೆರಳುಗಳು? ಯಾವ ಬೆರಳು? ಎಲ್ಲಾ ಬೆರಳುನ ಅಥವಾ? ಎಡಗೈಯಲ್ಲಿ 2 ಬೆರಳು ಸರ್, ಸಣ್ಣ ಕಿರು ಬೆರಳು ಒಂದು, ಅದ್ರ ಪಕ್ಕದಾಗ ಒಂದು. ಅದು ಏನಾಗಿದೆ ಅಂತಂದ್ರೆ ಒಂಥರ ಸೆನ್ಸ್ ಇಲ್ದಾಗಿದೆ. ನೋಡಿ, ಶುಗರ್ಗೆ ಈ ಮುದ್ರೆ ಮಾಡ್ಬೇಕು. ನೋಡಿ, ಈ ಮುದ್ರೆ 2 ಹಸ್ತದಲ್ಲಿ ಈ ರೀತಿ ಮುದ್ರೆನ ಮಾಡ್ಬೇಕು. ಇದಕ್ಕೆ ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್. ಇದು ಮುದ್ರೆ ಮಂತ್ರ ಒಂದು ಔಷಧಿ ತರ, ಮುದ್ರೆ ಫಿಸಿಯೋಥೆರಪಿ ತರ ವರ್ಕ್ ಮಾಡುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಒಂದು 3 ತಿಂಗಳು ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. 1. 2ನೇದು ನೋಡಿ, ಈ ಹೆಬ್ಬೆಟ್ ಮೇಲೆ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನ ಈ ರೀತಿ ಜೋಡಿಸ್ಬಿಟ್ಟು ಹೀಗೆ ಇರ್ಬೇಕು. ಇದಕ್ಕೆ ಪ್ರಾಣ ಮುದ್ರೆ ಅಂತಾರೆ. ಈ ರೀತಿ ನೋಡಿ, ಈ ರೀತಿ ಮಾಡಬೇಕು. ಎಡಗೈ ಹೆಬ್ಬೆಟ್ ಮೇಲೆ ಉಂಗುರದ ಬೆರಳು ಕಿರು ಬೆರಳನ್ನ ಇಟ್ಟು ಈ ರೀತಿ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಅದಕ್ಕೆ ಪ್ಯಾರಲೈಸ್ಡ್ ಆಗಿರ್ತದೆ, ಸ್ವಾಧೀನ ತಪ್ಪಿರುತ್ತೆ. ಇದಕ್ಕೆ ಪ್ರಾಣ ಮುದ್ರೆ ಮಾಡಿದ್ರೆ ಖಂಡಿತ ಆಕ್ಟಿವೇಟ್ ಆಗುತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ, ಹೇಳಿ ಅಮ್ಮ, ಏನ್ ಸಮಸ್ಯೆ? ಗುರುಜಿ, ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಕೇಳಿ, ಏನ್ ಸಮಸ್ಯೆ ಹೇಳಿ. ಅವಳದು ಡೇಟ್ ಆಫ್ ಬರ್ತ್ 20/1/2007. ಅಲ್ಲ, ಸಮಸ್ಯೆ ಹೇಳಿ. ಸಮಸ್ಯೆ ಓದಲ್ಲ ಮತ್ತೆ ಜ್ಞಾಪನ ಶಕ್ತಿ ತುಂಬಾ ಕಮ್ಮಿ. ನಾವ್ ಏನ್ ಹೇಳಿದ್ರು ಫುಲ್ಲು ಏನು ಮಾಡಲ್ಲ, ಓದಲ್ಲ ಅಂದ್ರೆ ಓದಲ್ಲ. ಅವಳು ಶ್ರವಣ ನಕ್ಷತ್ರ, ಮಕರ ರಾಶಿ, ಮೀನ ಲಗ್ನ. ಮಕರ ರಾಶಿಗೆ ಅಧಿಪತಿ ಶನಿ, ಅದರಿಂದ ಮೊಂಡತನ. ಶ್ರವಣ ನಕ್ಷತ್ರ ಆದ್ರಿಂದ ನೀವೇನ್ ಮಾಡ್ಬೇಕು, ಪ್ರತಿನಿತ್ಯ ಆ ಮಗುಗೆ ಅಟ್ಲೀಸ್ಟ್ ಶನಿವಾರ ದಿನನಾದ್ರು ಬೆಳಗ್ಗೆ ಕರ್ಕೊಂಡೋಗಿ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸ್ಬೇಕು. ಬನ್ನಿ ಮರಕ್ಕೆ 108 ಸುತ್ತು ನೀವು ಪ್ರದಕ್ಷಿಣೆ ಮಾಡಿಸೋ ಅಭ್ಯಾಸ ಮಾಡಿಸಿ 3-4 ದಿನದಲ್ಲೇ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. 1, ಯಾಕಂದ್ರೆ ರಾಶಿ ಅಧಿಪತಿ ಶನಿ ಗ್ರಹ. ಮತ್ತೆ ನೀವು ಈ ಬ್ರಾಹ್ಮಿ ಪತ್ರ ಅಂತ ಸಿಗುತ್ತೆ, ಒಂದೆಲೆಗ ಅಂತ. ಆ ಒಂದೆಲೆಗನ ಆ ಮಗುಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ 1 ಅಥವಾ 2 ಎಲೆನ ತಿನ್ಸಕ್ಕೆ ಏರ್ಪಾಟ್ ಮಾಡಿ. ಅದು ಯಾವುದೂ ಆಗ್ಲಿಲ್ಲ ಅಂದ್ರೆ ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹೆಚ್ಚಿಗೆ ಪುಡಿ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಡಿ. ಬ್ರೈನ್ಗೆ ನ್ಯೂರಾನ್ಸ್ಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲದಕ್ಕಿಂತ ಒಂದೆಲೆಗೆ ಜಾಸ್ತಿ ಪವರ್ಫುಲ್ಲು. ಅದನ್ನ ತಿನ್ಸಕ್ಕೆ ಏರ್ಪಾಟ್ ಮಾಡಿ ಒಂದು 21 ದಿವಸ, ಆಮೇಲೆ ನೋಡಿ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ, ಹೇಳಿ ಅಮ್ಮ, ಏನ್ ಸಮಸ್ಯೆ? ನಮ್ಮ ಮನೆಯಲ್ಲಿ ದುಡಿಮೆ ಇಲ್ಲ ಸರ್, ಎಷ್ಟು ದುಡಿದ್ರು ಕೈಗೆ ಹತ್ತಲ್ಲ. ಹಾಗಾಗಿ ಅದಕ್ಕೆ ಕೇಳ್ತಾ ಇರೋದು. ಏನ್ ಕೆಲಸ ಮಾಡ್ತಾರ ಅವರು? ಅವ್ರು ಟೂರಿಸ್ಟ್ ಗಾಡಿ ಓಡಿಸ್ತಾರೆ. ಏನ? ಟೂರಿಸ್ಟ್ ಗಾಡಿ ಓಡಿಸ್ತಾರೆ. ಓಕೆ ಓಕೆ. ಅದಕ್ಕೆ ಅವ್ರಿಗೆ ದುಡಿಮೆ ಇಲ್ಲ, ಎಷ್ಟು ದುಡಿದ್ರು ಕೈಗೆ ಹತ್ತದೇ ಇಲ್ಲ ಸರ್ ಅವ್ರಿಗೆ.
ನಾನೀಗ ಹೇಳೋ ಮಂತ್ರನ ದಿನ ಬೆಳಗ್ಗೆ ಎದ್ದು ಜಪ ಮಾಡ್ತಾ ಬಿಳಿ ಅಕ್ಕದ ಗಿಡಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಕೇಳಿ. ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಈ ಮಂತ್ರ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಈ ಮಂತ್ರ ನಾನು ಆಗಲೇ ಹೇಳಿದ್ದೆ 15 ದಿವಸದಿಂದ ಯೂಟ್ಯೂಬಲ್ಲಿ ಇದೆ, ತಗೊಂಡು ನೋಡಿ. ಗಣಪತಿ ಬಗ್ಗೆ ಒಂದು ವಾರ ಮಾಡಿದ್ದೆ. ಆ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಿದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಆಕರ್ಷಣೆ ವಶಮಾನಯ ಸ್ವಾಹ ಅಂದ್ರೆ ಯಾವ ಉದ್ಯೋಗ ಮಾಡಿದ್ರು ಆಕರ್ಷಣೆ ಆಗುತ್ತೆ. ಆ ಆಕರ್ಷಣೆಯಲ್ಲಿ ಜನ ಧನ ಎರಡು ಲಾಭ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಸಿದ್ಧಲಕ್ಷ್ಮಿ ಗಣಪತಿ ಅಂತ ಹೆಸರು. ಇದನ್ನು ಮಾಡಕ್ಕೆ ಹೇಳಿಮ್ಮ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಹೊಸಪೇಟೆಯಿಂದ ಕಾಲ್ ಮಾಡ್ತಿದ್ದೀವಿ. ಹೊಸಪೇಟೆಯಿಂದ. ಏನ್ ಹೇಳಿ ಸಮಸ್ಯೆ? ಗುರುಜಿ, ಇಲ್ಲಿ ನಮ್ಮ ಹೆಣ್ಮಗಳು, ನಮ್ಮ ಮನೆಯವರ ಅಕ್ಕನ ಮಗಳು ಗುರುಜಿ, ಮನೆ ಬಿಟ್ಟು ಹೋಗಿದ ಗುರುಜಿ. ಎಷ್ಟು ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ? 1.5 ವರ್ಷ ಆಯ್ತು ಗುರುಜಿ. ನಾವು ಆದಷ್ಟು ಪ್ರಯತ್ನ ಮಾಡಿದ್ವಿ ಗುರುಜಿ. ಆಮೇಲೆ ಜ್ಯೋತಿಷ್ಯರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಹೋಗಿ ಕೇಳಿದ್ವಿ ಗುರುಜಿ. ಆದ್ರೂ ಎಲ್ಲಿದ್ದಾರ ಅಂತ ಗೊತ್ತಾಗಿಲ್ಲ ಗುರುಜಿ. ಹೌದಾ? ನೀವು ಹುಡುಗಂದ ಜಾತಕ ಫೋಟೋ ತಗೊಂಡ್ ಬಂದು ನಾನು ಮೀಟ್ ಮಾಡಿದ್ರೆ ಅವ್ನು ಯಾವ ಊರಲ್ಲಿದೆ ಎಲ್ಲಿದೆ ಅಂತ ಹೇಳ್ತೀನಿ. ಒಂದು ಅಕಸ್ಮಾತ್ ನೀವು ಆಗ್ಲಿಲ್ಲ ಅಂದ್ರೆ ಆ ಹುಡುಗನ ಬಟ್ಟೆ ಮತ್ತೆ ಫೋಟೋ ಇಟ್ಕೊಂಡು ಔದಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ಬೇಕು. ಹತ್ತಿ ಹಣ್ಣಿನ ಮರಕ್ಕೆ ಒಂದು 21 ದಿವಸ ಅವ್ನು ಬರೋವರೆಗೂ ಬಿಡದೆ ಅವ್ರ ತಾಯಿನೋ ತಂದೆನೋ ಮಾಡ್ತಾ ಬಂದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಅದು ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ನನ್ನನ್ನು ಭೇಟಿ ಮಾಡಿ ಆ ಹುಡುಗನ ಜಾತಕ ಫೋಟೋ ನಾನು ಅದನ್ನ ಧ್ಯಾನ ಮಾಡಿ ಅವ್ನು ಯಾವ ಊರಲ್ಲಿ ಎಲ್ಲಿದ್ದಾರೆ ಅಂತ ಹೇಳ್ತೀನಿ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ ಸರ್, ನನಗೆ ಹೊಟ್ಟೆ ಮುಂದೆ ಬಂದಿದೆ ಸರ್, ಅದೇ ಪ್ರಾಬ್ಲಮ್ ಇವಾಗ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೀವಿ ಸರ್. ಬ್ಯಾಂಗ್ಳೂರಿಂದ. ಏನು ಹೊಟ್ಟೆ ಏನಮ್ಮ, ಏನ್ ಸಮಸ್ಯೆ? ಹೊಟ್ಟೆ ನೋವ್ತಿದ್ಯಾ ಹೇಗೆ? ಇಲ್ಲ, ಹೊಟ್ಟೆ ನೋವ್ತಿಲ್ಲ. ನಂದು ನಾರ್ಮಲ್ ಆಗಿ ಹೊಟ್ಟೆ ಒಳಗಡೆ ಇರುತ್ತೆ. ಆದ್ರೆ ಇವಾಗ ಟ್ಯಾಬ್ಲೆಟ್ಸ್ ತಗೊಂಡೆ ಎಂಗೇಜ್ಮೆಂಟ್ಗೆ ಅಂತ, ಅದರಿಂದ ಏನಾದ್ರು ಹೊಟ್ಟೆ ಮುಂದೆ ಬಂದಿದ್ಯಾ, ಒಳಗಡೆ ಹೋಗ್ಬೇಕು ಇವಾಗ ಅಂತ ನಾನು ಹೇಳ್ತಿದ್ದೀನಿ ನಿಮ್ಮನ್ನ. ಏನಕ್ಕೆ ಟ್ಯಾಬ್ಲೆಟ್ ತಗೋತಾ ಇದ್ದೀರಿ? ಯಾವ ಕಾಯಿಲೆಗೋಸ್ಕರ? ಕಾಯಿಲೆ ಇಲ್ಲ, ನನ್ ಪೀರಿಯಡ್ಸ್ ಇತ್ತು. ಅದಕ್ಕೆ ಎಂಗೇಜ್ಮೆಂಟ್ ಒಂದ್ಸತಿ ತಗೊಂಡೆ ಪೋಸ್ಟ್ಪೋನ್ ಮಾಡಕ್ಕೆ. ಅದಾದ್ಮೇಲೆ ಏನಕ್ಕೋ ಹೊಟ್ಟೆ ಒಂಥರ ಇದೆ. ಓಕೆ, ನೀವು ಒಂದ್ಸಲ ಕೆಲಸ ಮಾಡಿ, ನಾನು ಬಂದು ಭೇಟಿ ಮಾಡಿ. ಸುಮ್ನೆ ಅದು ಹಾಗೆಲ್ಲ ಇದು ಮಾಡೋಂಗಿಲ್ಲ. ಅದಕ್ಕೊಂದು ಥೆರಪಿ ಮತ್ತೆ ಮಂತ್ರ ಮತ್ತೆ ಮುದ್ರೆ ಹೇಳ್ತೀನಿ. ಮತ್ತೆ ನಾನು ಅದು ಒಂದು ಮೆಡಿಸಿನ್ ಮಾಡೋದೆಲ್ಲ ಮೆಥಡ್ ಹೇಳ್ಕೊಡ್ತೀನಿ. ನೀವು ಅದನ್ನ ಮೀಟ್ ಮಾಡಬೇಕು. ಮತ್ತೆ ನೀವು ಯಾವ ಟ್ಯಾಬ್ಲೆಟ್ ತಗೊಂಡಿದ್ದೀರಾ ಅದನ್ನ ನಂಗೆ ಒಂದ್ಸಲ ತಗೊಂಬಂದು ತೋರಿಸಿ. ಅದಕ್ಕೆ ಮುಂಚಿತವಾಗಿ ದಿನ ಬೆಳಗ್ಗೆ ಎದ್ದ ತಕ್ಷಣ ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿಬೇಕು. ತಾಮ್ರ ಪಾತ್ರೆ ಇಟ್ಟಿದ್ದಂತ ನೀರನ್ನ ರಾತ್ರಿ ಇಟ್ಬಿಡಿ, ಬೆಳಗ್ಗೆ ನೀರು ಕುಡೀರಿ. ಕುಡ್ದಾದ ನಂತರ ಸುಮಾರು ಒಂದು 1/2-3/4 ಗಂಟೆ ವಾಕ್ ಮಾಡಬೇಕು. ವಾಕ್ ಮಾಡಾದ್ಮೇಲೆ ಒಣ ದ್ರಾಕ್ಷಿನ ಚೆನ್ನಾಗಿ ತಿನ್ಬೇಕು. ಒಣ ದ್ರಾಕ್ಷಿನ ಒಂದು 10-15 ಚೆನ್ನಾಗಿ ಬ್ಯಾಗ್ ಹಾಕೊಂಡು ತಿನ್ನಿ. ಕಾಲಕ್ರಮೇಣ ಕಮ್ಮಿ ಆಗತ್ತೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಭೇಟಿ ಮಾಡಿ. ಆ ಥರ ತಗೋಬಾರ್ದು. ಮೆನ್ಸಸ್ನ ಪೋಸ್ಟ್ಪೋನ್ ಮಾಡೋ ಮೆಡಿಸಿನ್ಸ್ ತಗೊಂಡ್ರೆ ಇದೆಲ್ಲ ಸೈಡ್ ಎಫೆಕ್ಟ್. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ. ನಾವು ಮಂಡ್ಯದಿಂದ ಮಾತಾಡ್ತಿರೋದು. ನಮ್ಮ ಮನೇಲಿ ಅಣ್ಣ ಇದ್ದಾನೆ, ನಮ್ ದೊಡ್ಡಣ್ಣ. ಅವನಿಗೆ ತುಂಬಾ ಒಂದು 15 ವರ್ಷ ಚೆನ್ನಾಗಿದ್ದ ಅವನು. ಈಗ 43 ವರ್ಷ. ಬಟ್ ಈಗ ಅವನು ಆರೋಗ್ಯ ಫುಲ್ ಹೋಗಿದೆ. ಎಲ್ಲಾ ಕಾಯಿಲೆಗಳು ಬಂತು. ಒಂದ್ಸರಿ ಕೋಮಾ ಸ್ಥಿತಿ ಹೋಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅವ್ನು ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಇಲ್ಲಿವರೆಗೂ ಬರೀ ಕಷ್ಟನೇ ಅನುಭವಿಸ್ಕೊ ಬಂದಿದ್ದಾನೆ ಗುರುಜಿ. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ. ಬನ್ನಿ ಒಂದ್ಸಲ ಕರ್ಕೊಂಡು ಬನ್ನಿ. ಬರ್ತಾ ಒಂದು ಜಾತಕ ತಗೊಂಡ್ಬನ್ನಿ, ಮೆಡಿಕಲ್ ರಿಪೋರ್ಟ್ ತಗೊಂಡ್ ಬನ್ನಿ. ಆಧರಿತ ಒಂದು ಪಿತೃದೋಷ ಇರ್ಬೋದು, ಇಲ್ಲ ಪ್ರೇತಬಾಧೆ ಇರ್ಬೋದು, ಮಂತ್ರ ಪ್ರಯೋಗನೇ ಇರ್ಬೋದು. ಇದು ಯಾವ್ದಿಲ್ಲ ಅಂದ್ರೆ ಅವ್ನ ಜಾತಕದಲ್ಲೇ ಪೂರ್ವ ಜನ್ಮದ ಕರ್ಮ ಇರ್ಬೋದು. ಇದು ಯಾವ್ದಿದೆ ಅಂತ ನೋಡ್ಬಿಟ್ಟು ನಾನು ತಿಳಿಸಕ್ಕೆ ಏರ್ಪಾಟ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಮುದ್ರಾ ಮಂತ್ರ, ತಂತ್ರ ಮತ್ತೆ ಕೆಲವು ವಿಶೇಷವಾದಂತ ತಂತ್ರಗಳನ್ನ ನೀವು ಮನೇಲೆ ಮಾಡ್ಕೋಬಹುದು. ನೀವು ಬಂದು ಮೀಟ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸುಮಾರು ಕಾಯಿಲೆ ಇದೆ ಅಂತಿದ್ದಾರೆ. ಯಾವ ಕಾಯಿಲೆಗೆ ಏನ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಒಂದ್ಸಲ ಬಂದು ಮೀಟ್ ಮಾಡಮ್ಮ, ಖಂಡಿತ ಗುಣ ಆಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ತಾವ್ ಎಲ್ಲಿಂದ ಕರೆ ಮಾಡ್ತೀರಿ? ಮೈಸೂರಿಂದ ಮಾಡ್ತಾ ಇದ್ದೀನಿ ಗುರುಜಿ. ಮೈಸೂರಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ನನ್ನ ಹೆಸರು ಲತಾ ಅಂತ. ನಮ್ಮ ಮನೆಯವ್ರಿಗೆ ನೀವು ಬನ್ನಿ ಮರ ಸುತ್ತಕ್ಕೆ ಹೇಳಿದ್ರಿ ಗುರುಜಿ.
ಅದು ಆಯ್ತು ಪೂರ್ತಿ, ಯಾವ್ದು ಕೆಲ್ಸಗಳಾಗ್ತಿಲ್ಲ ಗುರುಜಿ. ಏನ್ ಕೆಲಸ, ಏನ್ ಸಮಸ್ಯೆಗೆ ಹೇಳಿದ್ದೆ ನಾನು? ಏನ್ ದುಡ್ಡೆಲ್ಲ ಹೊರಗಡೆ ಕೊಟ್ಬಿಟ್ಟಿದೀವಿ ಗುರುಜಿ, ಮದ್ವೆ ಮಾಡಕ್ಕೆ ನಮ್ ತಾಯಿ ಮನೆಯವ್ರು ಕೊಟ್ವಿ, ಅವರು ವಾಪಸ್ ಕೊಟ್ಟಿಲ್ಲ. ತುಂಬಾ ತೊಂದ್ರೆ ಆಗ್ಬಿಟ್ಟಿದೆ ಗುರುಜಿ. ಈಗ ನಾನು ಹೇಳೋ ಮಂತ್ರ ನೋಡಿ, ಓಂ ಕ್ರೀಂ ಕಾಳಿ ಶತ್ರು, ಅವ್ರ ಹೆಸರು ಬಿಟ್ಟು ಶಮನಂ ಕುರು ಕುರು ಪಟ್ ಅಂತ. ಓಂ ಕ್ರೀಂ ಕಾಳಿ ಶತ್ರು ಮಧ್ಯೆ ಅವ್ರ ಹೆಸರು ಹೇಳಿ, ಶಮನಂ ಕುರು ಕುರು ಪಟ್ ಅಂತ. ಯಾವ ದುಡ್ಡು ಕೊಡ್ಬೇಕು ಅವ್ರ ಹೆಸರು ಬಿಟ್ಟು ಜಪ ಮಾಡಿ, ಮತ್ತೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ಬೇಕು ಈ ಮಂತ್ರ ಹೇಳ್ತಾ. ಈ ಮಂತ್ರ ಹೇಳ್ಕೊಂಡು ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ನಿಮ್ ಖಂಡಿತ ಕೊಟ್ಟಂತ ದುಡ್ಡು ವಾಪಸ್ ಬರುತ್ತೆ. ಇಲ್ಲ ಬಾಳೆಗಿಡದ ತಂತ್ರವನ್ನು ಮಾಡ್ಬೇಕು, ಈಗ ತಾನೇ ಹೇಳಿದ್ದೆ, ಬಹುಶಃ ನೀವು ನೋಡಿದ್ದೀರಾ ಅನ್ಸುತ್ತೆ. ಈ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಎಪಿಸೋಡ್ ಸಾಯಂಕಾಲ. ಆ ಬಾಳೆಗಿಡದ ತಂತ್ರ ನೀವು ಅದ್ರ ಜೊತೆಗೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ. ನಮಸ್ಕಾರ ಗುರುಜಿ, ನನ್ನ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಮೈಸೂರಿಂದ ಗುರುಜಿ. ಮೈಸೂರಿಂದ, ಹೇಳಿ ಕಾರ್ತಿಕ್. ಗುರುಗಳೇ, ನಾನು ಸಬ್ ರಿಜಿಸ್ಟರ್ ಆಫೀಸರ್ ವರ್ಕ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟೇಟರ್ ಅಂಡರ್ ಆಗಿ. ಈ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಯಾವ ಏರಿಯಾದಲ್ಲಿ? ನಮ್ದು ಮಿನಿ ವಿಧಾನಸೌಧ ಕಲ್ಯಾಣಗಿರಿಯಲ್ಲಿ ಇದೆ ಆಫೀಸು, ಅಲ್ಲಿ ಇದೀನಿ ಅದಕ್ಕೆ. ಏನ್ ಸಮಸ್ಯೆ ಹೇಳಿ ಕಾರ್ತಿಕ್? ಸಮಸ್ಯೆ ಏನಂದ್ರೆ, ಈಗ ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕಾಯ್ತು, ಏನ್ ಮಾಡ್ಬೇಕು ಅಂತ. ನಿಮ್ ಕುಲದೇವ್ರು ಯಾರು? ಕುಲದೇವರು ಲಕ್ಷ್ಮೀವೆಂಕಟೇಶ್ವರ. ಓಕೆ, ನೀವು ಒಂದ್ಸಲ ಬೆಟ್ಟನ ಹತ್ಬಿಟ್ಟು ಶ್ರೀನಿವಾಸನ ದರ್ಶನ ಮಾಡಿ ವಾಪಸ್ ಕೆಳಗಿಳಿರಿ. ಇಳಿದ ಮೇಲೆ ಅಲ್ಲಿ ಕೂತಿರ್ತಕ್ಕಂಥ ಅಂಗವಿಕಲರಿಗೆ ನೀವು ಯಥಾಶಕ್ತಿ ₹1 ₹2 ದಕ್ಷಿಣೆ ಇಳಿ ತೆಗೆದುಬಿಟ್ಟು, ಒಂದು 10-20 ಕಾಯಿನ್ ಇಳಿ ತೆಗೆದುಬಿಟ್ಟು ಅವ್ರಿಗೆ ಹಾಕ್ಬಿಟ್ಟು ಬನ್ನಿ. ಅದಾದ ನಂತರ ನಿಮ್ಮ ಕುಲದೇವಿ ದರ್ಶನ ಮಾಡಿ. ಹಾಗಾಗಿ ಉದ್ಯೋಗದಲ್ಲಿ ಎಲ್ಲಾದರೂ ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಆಗುತ್ತೆ. ತಿರುಪತಿ ಬೆಟ್ಟ ಹತ್ತಿ ಇಳಿಬೇಕು. ಇದೊಂದು ತಂತ್ರ, ಈ ಒಂದು ಪ್ರಾಶಸ್ತ್ಯ ಮಾಡಿ ನೋಡಿ, ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಹಳ ಒಳ್ಳೇದಾಗಲಿ ಕಾರ್ತಿಕ್, ಧನ್ಯವಾದಗಳು. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, ಮಾತಾಡ್ತಾ ಇದ್ದೀನಿ. ಗುರುಗಳೇ, ನಾನು ಹಾಸನಿಂದ ರವಿಕುಮಾರ್ ಅಂತ ಹೇಳಿ. ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ನಾನು ಒಂಥರ ನೆಟ್ವರ್ಕ್ ಟೈಪ್ ಬಿಸ್ನೆಸ್ ಮಾಡಕ್ ಪ್ರಾರಂಭ ಮಾಡಿದೀನಿ. ಸ್ವಲ್ಪ ನನ್ಗೆ ಅಲ್ಲಿ ಜನಗಳಿಗೆ ನನ್ನ ಆಕರ್ಷಣೆ ಆಗ್ಬೇಕು, ಜನಗಳನ್ನ ಆಕರ್ಷಣೆ ಮಾಡ್ಕೋಬೇಕು. ಅದಕ್ಕೆ ನನ್ಗೊಂದು ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ನನ್ನ ಮಂತ್ರ ಜಪ ಮಾಡ್ಬೇಕು ಅಂತ ಸಂಬಂಧ. ಓಕೆ, ಧನ ಜನ ಎರಡು ಆಕರ್ಷಣೆ ಆಗ್ಬೇಕು ಅಂದ್ರೆ ಸಿದ್ಧಲಕ್ಷ್ಮಿ ಗಣಪತಿ ಮಂತ್ರ ಹೇಳಬೇಕು. ನಾನೀಗ ಆಗ್ಲೇ 15 ದಿವಸದಿಂದ ಸಿದ್ಧಲಕ್ಷ್ಮಿ ಗಣಪತಿ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಸರ್ವಜನರು ವಶೀಕರಣ ಮಾಡು ಅಂತ. ಇದೊಂದು ಇಂಡೈರೆಕ್ಟ್ ಆಗಿ ವಶೀಕರಣ ಮಂತ್ರ. ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವ ಅಂತ ಮಂತ್ರ ಹೇಳ್ತಾ ಬಿಳಿ ಎಕ್ಕದ ಗಿಡಕ್ಕೆ ಅಥವಾ ಗಣಪತಿಗೆ ಪೂಜೆ ಮಾಡಿ ಇದನ್ನ 21 ದಿವಸ ಮಂತ್ರ ಜಪ ಮಾಡಿದ್ರೆ ಧನ ಜನ ಎರಡು ಆಕರ್ಷಣೆ ಆಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀವಿ ತಾವು? ಬೆಂಗಳೂರಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಿ, ಏನ್ ಸಮಸ್ಯೆ ಮಗಳದು? ಅವ್ರಿಗೆ ಮದ್ವೆ ಸೆಟ್ ಆಗಿಲ್ಲ, 30 ವರ್ಷ ಆಯ್ತು. ಅದಕ್ಕೆ ಅಮ್ಮ, ನಾ ಕಳೆದ ವಾರ ಪೂರ್ತಿ ಶನಿವಾರ ಸೋಮವಾರದವರೆಗೂ ಮದುವೆ ಆಗ್ಲಿಲ್ಲ ಅನ್ನೋ ಸಮಸ್ಯೆಗಳಿಗೆ ಯಾವ ಯಾವ ರೀತಿ ಕಾರಣಗಳಿದೆ ಅಂತ ಹೇಳಿ ನಾನು ಸುಮಾರು 7 ಎಪಿಸೋಡ್ ಮಾಡಿದ್ದೆ. ಈಗ ಮೊನ್ನೆ ಸೋಮವಾರವರೆಗೂ ಮುಗೀತದು. ಕಳೆದ ಮಂಗಳವಾರದಿಂದ ಸೋಮವಾರದವರೆಗೂ ಮಾಡಿದ್ದೀನಿ. ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು 210ರಿಂದನೋ ಅಥವಾ 211ನೇ ಎಪಿಸೋಡ್ ನೋಡ್ಕೊಂಡ್ ಬಂದ್ರೆ ಆ ಎಪಿಸೋಡ್ ಅಲ್ಲಿ ನಿಮ್ಮ ಮಗಳು ಯಾವ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ. ನಾನು ಎಲ್ಲಾ ವೆರೈಟಿ ಪ್ರಾಬ್ಲಮ್ ಹೇಳಿದ್ದೀನಿ. ಇನ್ನು ನಾಳೆ ನಾಡಿದ್ದಲ್ಲೂ ಕೂಡ ನಾನು ಡೈವರ್ಸ್ ಆಗಿರೋರು ಹೇಗೆ ಮದುವೆ ಮಾಡ್ಕೊಳ್ಳೋದು ಅಥವಾ ಡೈವರ್ಸ್ ಆಗ್ಲಿಕ್ಕೆ ಕಾರಣ ಏನು, ಅದನ್ನ ತಪ್ಪಿಸೋಕೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ಸೋಮವಾರದಿಂದ ಸೋಮವಾರದ ಒಟ್ಟು 8 ದಿನದೊಳಗೆ ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ನಿಮ್ಮ ಮಗಳಿಗೆ ಮ್ಯಾಚ್ ಆಗುವಂತ ಮುದ್ರಾ ಮಂತ್ರ ತಂತ್ರ ತಿಳಿಸಿದ್ದೀನಿ. ಅದನ್ನ ನೋಡಿ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ಮಗಳಿಗೆ ಓಪನ್ ಮಾಡಕ್ಕೆ ಹೇಳಿ ಯೂಟ್ಯೂಬ್ ನಲ್ಲಿ 200 ಎಪಿಸೋಡ್ ಇಂದ ನೋಡ್ಕೊಂಡು ಬನ್ನಿ. 201, 2, 3, 4 ಅಥವಾ 210 ಅನ್ಸುತ್ತೆ ಬಹುಶಃ. ಇದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಕರೆಕ್ಟ್ ಆಗಿ ಅದು ಮುದ್ರಾ ಮಂತ್ರ ತಂತ್ರ ಮಾಡಿದ್ರೆ ಅನುಕೂಲ ಆಗತ್ತಮ್ಮ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀನಿ? ನಮಸ್ತೆ ಅಮ್ಮ, ನಾವು ಸಾಲಿಗ್ರಾಮದಿಂದ ಲತಾ ಅಂತ ಮಾತಾಡೋದು. ಸಾಲಿಗ್ರಾಮದಿಂದ, ಹೇಳಿ ಅಮ್ಮ. ನಮ್ದೊಂದು ಆಸ್ತಿ ಪಾಲಾಗೋದ್ರಲ್ಲಿ ಬಿದ್ದಿತ್ತು, ಅದು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅವರಂದ್ರೆ ನಮ್ಮ ಅಣ್ಣ ತಮ್ಮಂದ್ರು, ಅವರು ನಮ್ಮ ಗಂಡನ ಅಣ್ಣ ತಮ್ಮಂದ್ರು 7 ಜನ ಇದ್ದಾರೆ, ಮತ್ತೆ ಹೆಣ್ಮಕ್ಳು 3 ಜನ ಅಂತ ಇದ್ದಾರೆ. ಅದು ನಮಗೀಗ ಪಾಲ್ ಮಾಡ್ಬೇಕು ಅಂತಂದ್ರೆ ಅವ್ರು ಊರಿಗೆ ಬಂದು ಮಾತಾಡಿದ್ರೆ ಆಗುತ್ತೆ. ಆಸ್ತಿ ಇರೋದು ಊರಲ್ಲಿ, ಅವರು ಇರೋದೆಲ್ಲ ಬೆಂಗಳೂರಲ್ಲಿ. ಅವರೆಲ್ಲ ಬಂದು ಮಾತಾಡ್ಬೇಕು. ಅವ್ರು ಬರೋಕೆ ಒಪ್ಪುತ್ತಾ ಇಲ್ಲ. ಹಾಗಾಗಿ ಅವ್ರು ಬಂದ್ರೆ ಆಗುತ್ತೆ. ಅವ್ರು ಬರುವಂಗೆ ನಾವು ಏನು ಮುದ್ರೆ ಮಾಡಕ್ಕಾಗತ್ತೆ.
ನೋಡಿ, ಈಗ ಸಿದ್ಧಲಕ್ಷ್ಮಿ ಗಣಪತಿ ಮಂತ್ರ ಈಗ ತಾನು ಹೇಳಿದೆ, ಮತ್ತೆ ಒಂದ್ಸಲ ಹೇಳ್ತೀನಿ. ಈ ಚಿನ್ಮುದ್ರ ಧಾರಣೆ ಮಾಡಿಬಿಟ್ಟು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ ಅನ್ನೋ ಮಂತ್ರ ಹೇಳ್ತಾ ಇದನ್ನ 108 ಸಲ ಜಪ ಮಾಡಿ. ನೀವು ಯಾವ ಊರಲ್ಲಿ ಅದು ಆಸ್ತಿ ಇದೆಯೋ ಆ ಊರಿಗೆ ಹೋಗ್ಬಿಟ್ಟು ಅವನೊಂದು 10 ನಿಮಿಷ ಈ ಮಂತ್ರ ಜಪ ಮಾಡಿಬಿಟ್ರೆ ಆ ಭೂಮಿಗೆ ಇದು ಆಕರ್ಷಣೆ ಆಗುತ್ತೆ. ಅದಕ್ಕೆ ಧನ ಜನ ಎರಡೂ ಆಕರ್ಷಣೆ ಆಗಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಆ ಒಂದು ಮಾತುಕತೆಯಾಗಿ ಅದು ಮಾರಾಟ ಮಾಡೋದು ಅಥವಾ ಡಿವೈಡ್ ಮಾಡೋಕ್ಕೂ ಒಂದು ಅವಕಾಶ ಸಿಗುತ್ತೆ. ಇದು ಮಾಡಿ ನೋಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಇದು ಮುದ್ರಾ ಮತ್ತೆ ತಂತ್ರ ಪ್ರಯೋಗ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಹುಬ್ಳಿಯಿಂದ ರೀ. ಹುಬ್ಳಿಯಿಂದ ಹೇಳಿ ಅಮ್ಮ, ಏನ್ ಸಮಸ್ಯೆ? ನಮ್ಮ ಮಗಳ್ರಿ ಈಗ ದೀಡ್ ತಿಂಗಳಾಗೈತ್ರಿ, ಪ್ರೆಗ್ನೆಂಟ್ ಅದಾಳ್ರಿ. ಆಕಿಗೆ ಬರೇ ಸುಸ್ತು, ಕಾಲ್ ಹರಿದು ಇದು ಹಂಗ ಆಗತೈತಿ. ಏನಾಗುತ್ತೆ? ಪ್ರೆಗ್ನೆಂಟ್ ಅದಾಳ್ರಿ, ಬರೇ ಸುಸ್ತಾಕತ್ರಿ, ತಲೆ ಕಾಲ್ ಹರಿತಾವಂತ್ರಿ. ಅದು ಪ್ರೆಗ್ನೆಂಟ್ ಇರೋವರೆಗೂ ಆಗತ್ತಮ್ಮ. ಡೆಲಿವರಿ ಆದ ತಕ್ಷಣ ಅದು ಕಮ್ಮಿ ಆಗತ್ತೆ. ನೀವೇನ್ ಮಾಡ್ಬೇಕು, ಎಳ್ನೀರನ್ನ ಕೊಡ್ತಾ ಇರ್ಬೇಕು. 2 ದಿನಕ್ಕೊಂದ್ಸಲ ಎಳ್ಳೆನೀರು ಶುಕ್ರ ಮತ್ತೆ ಚಂದ್ರಶಾಂತಿ, ಇದನ್ನ ಎರಡೂ ಮಾಡ್ತಾ ಇದ್ರೆ ಪ್ರೆಗ್ನೆಂಟ್ ಹೆಂಗತಿಗೆ ಮಂಡಿ ನೋವು ಬರೋದು, ಕಾಲೂರಿ ಬರೋದು ಇದೆಲ್ಲ ಸಹಜ. ಡೆಲಿವರಿ ಆಗೋವರೆಗೂ ಉಷ್ಣಕ್ಕೆ ಸಂಬಂಧಪಟ್ಟಂತ ದೋಷಕ್ಕೆ ಈ ತರ ಬರ್ತದೆ. ಅದಕ್ಕೆ ಶುಕ್ರ ಮತ್ತೆ ಚಂದ್ರಶಾಂತಿ ಮಾಡ್ತಾ ಇದ್ರೆ ಒಳ್ಳೇದು. ಶುಕ್ರ ಚಂದ್ರಶಾಂತಿ ಆಗೋದು ಕೇವಲ ಎಳೆನೀರನ್ನ ಕೊಡ್ತಾ ಬನ್ನಿ. 2 ದಿನಕ್ಕೊಂದ್ಸಲ ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ದಯಮಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ ಸ್ವಾಮೀಜಿ. ಹೇಳಿ, ಏನ್ ಸಮಸ್ಯೆ ಹೇಳಿ. ನನ್ನ ಹೆಸರು ಅಕ್ಷಯ್ ಕುಮಾರ್ ಅಂತ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನನ್ ವಿದ್ಯಾಬುದ್ಧಿ ಬಗ್ಗೆ ಕೇಳಬೇಕಿತ್ತು. ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಬಹಳ ಸ್ಟ್ರಾಂಗ್ ಇರ್ತದೆ. ನೀವು ಕೇಳೋಂತ ಅವಶ್ಯಕತೆನಿಲ್ಲ. ನೀವು ಅದು ಸ್ವಲ್ಪ ಆಲಸ್ಯ ಅನ್ಸುತ್ತೆ, ಸೋಮಾರಿತನ, ಮತ್ತೆ ಯಾಕೆ ರಿಸ್ಕ್ ತಗೋಬೇಕು ಅನ್ನೋ ಮನೋಭಾವ ಇರ್ಬೋದು. ಇದು ಆಟಿಟ್ಯೂಡ್ ಇಶ್ಯೂ. ಅದರಿಂದ ನೀವು ಏನ್ ಮಾಡ್ಬೇಕು, ದಿನನಿತ್ಯ ಸುಬ್ರಹ್ಮಣ್ಯ ಪೂಜೆ ಮಾಡ್ಬೇಕು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ, ಪ್ರದಕ್ಷಿಣೆ ಮಾಡಿ, ಮತ್ತೆ ದತ್ತಾತ್ರೇಯ ಅಥವಾ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ದಿನನಿತ್ಯ ದರ್ಶನ ಪ್ರದಕ್ಷಿಣೆ ಮಾಡಿದ್ರೆ ಓದೋದಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಲವಲವಿಕೆ, ಚಾಣಾಕ್ಷತೆ ಇವೆಲ್ಲ ಇಂಪ್ರೂವ್ ಆಗುತ್ತೆ. ಬಹಳ ಸಂತೋಷ. ಇದನ್ನ ಮಾಡಿ. ಪರಿಹಾರ ಬಂಡವಾಳ ಇಲ್ಲ, ಏನಿಲ್ಲ. ಜಸ್ಟ್ ಹೋಗೋದು, ದರ್ಶನ ಮಾಡೋದು, ಪ್ರದಕ್ಷಿಣೆ ಮಾಡೋದು. ಪ್ರದಕ್ಷಿಣೆ ವಾಕಿಂಗ್ ಆಯ್ತು, ದರ್ಶನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಅಲ್ಲಿಗೆ ಇದು ಮಾಡ್ತಾ ಬಂದ್ರೆ ಇಂಪ್ರೂವ್ ಆಗ್ತೀರ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ಯಾರು ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹಲೋ, ಓಕೆ. ಬಹಳಷ್ಟು ಜನ ಕರೆ ಮಾಡ್ತೀರಿ. ಈಗ ಒಂದು ಸಣ್ಣ ವಿರಾಮ ತಗೊಂಡು ವಿರಾಮದ ಹತ್ರ ಮತ್ತೆ ಕರೆಗಳ ಸ್ವೀಕರಿಸೋಣ.